ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಉದ್ವಿಗ್ನಗೊಂಡಿದ್ದಂತ ಕೆಜಿ ಹಳ್ಳಿ ಹೇಗಿದೆ ಈಗ? ಕೆಜಿ ಹಳ್ಳಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಡಿಜೆ ಹಳ್ಳಿಯನ್ನ ತೋರಿಸ್ತಾ ಇದ್ವಿ ನಿಮ್ಗೆ. ಅಲ್ಲಿ ಯಾವ ರೀತಿಯಾಗಿದೆ ಗ್ರೌಂಡ್ ರಿಪೋರ್ಟ್ ಅನ್ನೋದನ್ನ ನಮ್ಮ ಪ್ರತಿನಿಧಿ ನೀಡ್ತಾ ಇದ್ರು. ಈಗ ಕೆಜಿ ಹಳ್ಳಿಯ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಹೇಗಿದೆ ಕೆಜಿ ಹಳ್ಳಿ ಈಗ? ಯಾಕೆಂದ್ರೆ ಅಲ್ಲಿ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡಾಕಿದ್ರು. ಅದ್ರ ಮುಂದೆ ಇದ್ದಂತ ವಾಹನಗಳನ್ನ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಜಖಂ ಮಾಡಿದ್ರು, ಬೆಂಕಿಯನ್ನ ಹಚ್ಚಿದ್ರು. ಆ ಒಂದು ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಅಲ್ಲಿ ಹೇಗಿದೆ ಈಗ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಕೆಜಿ ಹಳ್ಳಿ ಗಲ್ಲಿಯಲ್ಲೂ ಕೂಡ ಕಾಕಿ ಗಸ್ತಿದೆ. ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಕೆಜಿ ಹಳ್ಳಿ, ಡಿಜೆ ಹಳ್ಳಿ ಮತ್ತು ಕಾವಲ ಬೈರಸಂದ್ರದಲ್ಲಿ ನಿನ್ನೆ ರಾತ್ರಿ ನಡೆದಂತ 3 ಘಟನೆಗಳೇನಿದ್ದಾವೆ, ಆ ಘಟನೆಗಳೆಲ್ಲವೂ ಕೂಡ ಏಕಕಾಲದಲ್ಲಿ ಹಲ್ಲೆಗಳಾಗಿರೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಮೇಲೆ ಸಾಕಷ್ಟು ರೀತಿಯಾದಂತ ಹಾನಿಯಾಗಿದ್ದು, ಇವೆಲ್ಲವೂ ಕೂಡ ಆಗಿರೋದು ಏಕಕಾಲದಲ್ಲೇ. ನಿನ್ನೆ 10ವರೆಗೆ ನಡೆದಂತ ಘಟನೆ, ಆಗ ಪರಿಸ್ಥಿತಿ ಹೇಗಿತ್ತು ಮತ್ತು ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. 144 ಸೆಕ್ಷನ್ ಜಾರಿ ಆಗಿರೋದ್ರಿಂದ ಯಾವುದೇ ರೀತಿಯಂತ ಅಂಗಡಿ ಮುಂಗಟ್ಟಾಗ್ಲಿ ಯಾವ ಕೂಡ ಇಲ್ಲ. ನಾವೀಗ ಹೋಗ್ತಿರುವಂತ ರಸ್ತೆ ಕೆಜಿ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಪ್ರಮುಖ ರಸ್ತೆ. ಈ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದಾವೆ. ಯೂಶಲಿ ಯಾವಾಗ್ಲೂ ಕೂಡ ಜನ ಸಾಕಷ್ಟು ರೀತಿಯಾಗಿ ಮುಗಿಬಿಡ್ತಾ ಇದ್ರು. ನೀವು ಕರೋನಾ ಸಂದರ್ಭದಲ್ಲೂ ಕೂಡ ಜನರು ಜಾಸ್ತಿ ಓಡಾಡ್ತಾ ಇದ್ರು ಮತ್ತು ಆ ರೀತಿಯಂತ ಸಿಚುವೇಶನ್ ಇತ್ತು. ಈಗ ಆ ಸಿಚುವೇಶನ್ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಂಗಟ್ಟು ಬಂದಿದಾವೆ. ದೊಡ್ಡ ದೊಡ್ಡ ಶಾಪ್ಗಳು ಕೂಡ ಇಲ್ಲ. ಪೆಟ್ರೋಲ್ ಬಂಕ್ಗಳು ಕೂಡ ಬಂದಾಗಿದ್ದಾವೆ. ATM ಮೇಲೂ ಕೂಡ ಹಲ್ಲೆ ಆಗಿದಾವೆ. 200 ಮೀಟರ್ಗೆ 100 ಮೀಟರ್ಗೆ ಪೊಲೀಸ್ ಸಪ್ಪಗಾವಲ್ ರೀತಿ ಇದೆ. ಎಲ್ಲದೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾರನ್ನೇ ಅನಾವಶ್ಯಕವಾಗಿ ಹೋಗೋರು ಯಾರಿದ್ದಾರೆ ಅವರೆಲ್ಲರ ಮೇಲೂ ಕೂಡ ವಾಪಸ್ ತೆರಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಹಾಸ್ಪಿಟಲ್ಗೂ ಕೂಡ ಕ್ಲೋಸ್ ಇದೆ. ಹಾಸ್ಪಿಟಲ್ನು ಕೂಡ ಇಲ್ಲಿ ಓಪನ್ ಮಾಡಿಸಿಲ್ಲ. ಇದರಲ್ಲಿ ದೊಡ್ಡ ರಸ್ತೆ. ಈ ರಸ್ತೆಯನ್ನು ಹೊರತುಪಡಿಸಿದಂತೆ ಸಣ್ಣ ಪುಟ್ಟ ರಸ್ತೆಯಲ್ಲೂ ಕೂಡ ಜನ ಅಲ್ಲೊಬ್ರು ಇಲ್ಲೊಬ್ರು ಓಡಾಡ್ತಾ ಇದ್ದಾರೆ. ಅಂಗಡಿಗಳನ್ನ ಮಾತ್ರ ಯಾರು ತೆರೆದಿಲ್ಲ. ಅದೇ ರೀತಿಯಾದಂತ ಸಿಚುವೇಶನ್ ಇರೋದು. ನಿನ್ನೆ ರಾತ್ರಿ 10 ಗಂಟೆಗೆ ಆರಂಭವಾದಂತ ಈ ಡ್ರಾಮಾ ಏನಿದೆ, 10 ಗಂಟೆ ನಂತರ 12 ಗಂಟೆಗೆ ಇದು ವಿಕೋಪಕ್ಕೆ ಹೋಗ್ತದೆ. ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸ್ ಸ್ಟೇಷನ್ ಮೇಲೇನೆ ಹೋಗಿ ಮಾಡ್ತಾರೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಒಬ್ಬ ವಾಹನ ಸವಾರ ಬಸ್ತಿ ಮಾಡುವಂತ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಅನಾವಶ್ಯಕವಾಗಿ ಹೋಗ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಬಸ್ತಿ ಓಡಿಸ್ತಾ ಇರೋದು. ಪೊಲೀಸರು ಬೆಳಗ್ಗೆಯಿಂದನೂ ಕೂಡ ನಿನ್ನೆ ಯಾವ ಘಟನೆ ಆಯ್ತು ಅದೆಲ್ಲದಕ್ಕೂ ಕೂಡ ಒಂದ್ ರೀತಿ ತಕ್ಕ ಶಾಸ್ತಿ ಕೊಡೋ ರೀತಿಯಾಗಿ ಈಗ ಬಸ್ತಿ ಮಾಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬಂದ್ರೆ ಇದೇ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತೇವೆ ಅನ್ನೋ ರೀತಿಯಾಗಿ ದೃಶ್ಯವನ್ನು ಕೂಡ ಕಂಡು ಬರ್ತಾ ಇದೆ. ಇದೇ ರೀತಿ 200 ಮೀಟರ್ಗೆ ಹೆಜ್ಜೆಗೆ 200 ಮೀಟರ್ಗೂ ಕೂಡ ಒಂದೊಂದು ರೀತಿಯಾಗಿ ಪೊಲೀಸರು ತಂಡವಾಗಿ ನಿಂತ್ಕೊಂಡು ಹೋಗ್ತಾ ಇರೋದು. ಹಳ್ಳಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬರ್ತಿದೀವಿ. ಈಗಾಗಲೇ ಪೊಲೀಸ್ ವೆಹಿಕಲ್ಗಳು ಸಾಕಷ್ಟು ರೀತಿಯಾಗಿರೋದು ಮತ್ತು ಸರ್ಪಗಾವಲು ಕೂಡ ಇದೆ. ರೋಷನ್ ಬೇಗ್ ಅವರು ಕೂಡ ಬಂದಿದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಘಟನೆ ಏನಾಯ್ತು ಮತ್ತು ಹೇಗಾಯ್ತು ಇವುಗಳೆಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ ಕರಿದಾಗಿ ಏನ್ ಕಾಣಿಸ್ತಿದೆ, ಇಲ್ಲೇ ಮ್ಯಾಕ್ಸಿಮಮ್ ವೆಹಿಕಲ್ಗಳೆಲ್ಲವನ್ನು ಕೂಡ ಸುಟ್ಟಿರೋದು. ಬಲಭಾಗದಲ್ಲೂ ಕೂಡ ಇದ್ದಂತ ಪೊಲೀಸ್ ಜಪ್ತಿ ಮಾಡಿರುವಂತ ವೆಹಿಕಲ್ಗಳೇನಿದ್ವು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಪೆಟ್ರೋಲ್ ಡೀಸೆಲ್ ಹಾಕಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇಲ್ಲಿ ಅನಿವಾರ್ಯವಾಗಿ ಪೊಲೀಸರು ಫೈರ್ ಮಾಡಿದ ಮೇಲೇನೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇಲ್ಲಿ ಡೆಡ್ ಎಂಡ್ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಯಾವುದೇ ವಾಹನಗಳು ವಾಪಸ್ ಹೋಗದೇ ಇರೋ ರೀತಿಯಾಗಿ. ಅನಾವಶ್ಯಕವಾಗಿ ಓಡಾಡಿದ್ರೆ ಮಾತ್ರ ಲಾಠಿ ಏಟ್ ಬೀಳದ ಗ್ಯಾರಂಟಿ. ಬೆಳಗ್ಗೆಯಿಂದನೂ ಕೂಡ ಅದೇ ರೀತಿಯಾದಂತ ಇನ್ಸಿಡೆಂಟ್ ಕಂಡು ಬರ್ತಾ ಇದೆ. ಇನ್ನು ನಾನು ಎಡಭಾಗದಲ್ಲೂ ಕೂಡ ಹೋಗುವಂತ ಪ್ರಯತ್ನ ಮಾಡ್ತೀನಿ. ಇದು ಪ್ರಮುಖ ರಸ್ತೆ ಆಯ್ತು. ಎಡಭಾಗದಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ ಸಣ್ಣ ರಸ್ತೆಗಳಲ್ಲಿ ನಿಜವಾಗ್ಲೂ ಕೂಡ 144 ಸೆಕ್ಷನ್ ಇಂಪೋಸ್ ಆಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಕೆಲವು ಕಡೆಗೆ ಹಾಕಿದ್ದಾರೆ, ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಕೆಲವರು ಅನಿವಾರ್ಯವಾಗಿರ್ತದೆ, ಕೆಲವರು BBMP ಅನಿವಾರ್ಯ ಅತ್ಯವಶ್ಯಕವಾಗಿ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಅವರು ಹೋಗೋರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಆದ್ರೆ ನಿನ್ನೆ ಪರಿಸ್ಥಿತಿ ನೋಡಿದ್ರೆ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತೀವಿ. ಇಲ್ಲಿವರೆಗೆ ಮಾತ್ರ ಕಾರ್ ಹೋಗ್ಲಿಕ್ಕೆ ಸಾಧ್ಯ, ಇನ್ಮೇಲೆ ನಾವು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡಂತ ಪ್ರಯತ್ನ ಮಾಡ್ತೀನಿ ಬನ್ನಿ. ಒಳಭಾಗದಲ್ಲೇ ಅಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ರಸ್ತೆಗಳೇನಿರ್ತದೆ ಪ್ರಮುಖ ರಸ್ತೆಗೆ ಹೊಂದಿಕೊಂಡು
ಈ ರಸ್ತೆಗಳಲ್ಲಿ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ನನಗೇನು 144 ಸೆಕ್ಷನ್ ಇಂಪೋಸ್ ಆಗಿಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಜನರು ಯಾರು ಕೂಡ ಹೊರಗಡೆನೆ ಕಾಣಿಸ್ತಾ ಇದ್ದಾರೆ. ಇನ್ನು ಕೆಲವರು ಕ್ಯಾಮ್ರಾ ನೋಡಿದ ಕೂಡಲೇ ಶಾಪ್ಗಳನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಹೊರತುಪಡಿಸಿದಂತೆ ಜನರು ಹೊರಗಡೆ ಇರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ಪೊಲೀಸರು ಸಾಕಷ್ಟು ರೀತಿಯಾಗಿ ಪದೇ ಪದೇ ಬಂದು ಹೇಳ್ತಾ ಇದ್ದಾರೆ ನೀವು ಮನೆ ಒಳಗಡೆನೆ ಇರ್ರಿ ಅಂತೇಳಿ. ಆದ್ರೆ ಆ ಸಿಚುವೇಶನ್ ಇಲ್ಲಿ ಕಂಡು ಬರ್ತಾ ಇಲ್ಲ. ಜನರು ಹೊರಗಡೆನೆ ಆರಾಮ್ಸೆ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಶ್ರಾವಣ ಇರೋದ್ರಿಂದ ಇಲ್ಲಿ ಕೆಲವರು ಹಿಂದೂ ರಿಚುವಲ್ಸ್ ಇರುವಂಥವ್ರು, ಪೂಜೆ ಮಾಡುವಂಥವ್ರು, ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಹೊರಗಡೆ ಬರ್ತಾ ಇದ್ದಾರೆ. ಸಂಪಂಗಿ ರಾಮಯ್ಯ ಬಡಾವಣೆ, ಇದು ಕಾಡುಗೊಂಡನಹಳ್ಳಿ ವ್ಯಾಪ್ತಿಯಲ್ಲಿರೋದು. ಇಲ್ಲಿ ಕೂಡ ವಿನಾಯಕ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬರೋರು ಕೂಡ ಇದ್ದಾರೆ. ಇನ್ನು ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿರೋದು, ಅಡ್ಡವಾಗಿ ಮರಗಳನ್ನು ಹಾಕಿರೋದ್ರಿಂದ ಯಾರು ಕೂಡ ವೆಹಿಕಲ್ಗಳನ್ನ ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ. ಆ ರೀತಿಯಂತ ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಒಟ್ಟಾರೆಯಾಗಿ ನೋಡೋದಾದ್ರೆ 144 ಸೆಕ್ಷನ್ ಇಂಪೋಸ್ ಮಾಡಿದ ಮೇಲೆ ಸ್ವಲ್ಪ ಮಟ್ಟಿಗೆ ತಹಬದಿಗೆ ಬಂದಿದೆ, ಅದು ಪ್ರಮುಖ ರಸ್ತೆಗಳಲ್ಲಿ. ಆದ್ರೆ ಒಳ ರಸ್ತೆಗಳಲ್ಲಿ ಜನರು ಎಂದಿನಂತೆ ಓಡಾಡ್ತಾ ಇದ್ದಾರೆ. ಪೊಲೀಸರು ಪದೇ ಪದೇ ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸಿಚುವೇಶನ್ ಸ್ವಲ್ಪ ಹ್ಯಾಂಡಲ್ ಮಾಡೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀವಿ. ಆದ್ರೆ ಅದು